ಬಿಡದಿ ಟೌನ್ಶಿಪ್ ವಿರೋಧಿಸಿ ರೈತರ ಪ್ರತಿಭಟನೆ ನಡೀತಾ ಇದೆ. ಇಂದು ಯೋಜನೆ ವಿರೋಧಿಸಿ ರೈತರಿಂದ ಅಪ್ಪಿಕೋ ಚಳವಳಿ ಕೂಡ ಹಮ್ಮಿಕೊಂಡಿದ್ದಾರೆ. ಟೌನ್ಶಿಪ್ ವ್ಯಾಪ್ತಿಯ 10 ಲಕ್ಷ ಮರಗಳನ್ನು ಉಳಿಸುವಂತೆ ಆಗ್ರಹ ಮಾಡ್ತಾ ಇದ್ದಾರೆ. ನಮ್ಮ ಭೂಮಿ ನಮ್ಮ ಹಕ್ಕು ಮರಳಿಸಿ ಅಂತ ಹೇಳಿ ಒಂದು ಚಳವಳಿಯನ್ನ ಹಮ್ಮಿಕೊಂಡಿದ್ದಾರೆ. ಬನ್ನಿಗಿರಿ ಗ್ರಾಮದಲ್ಲಿ ಬೆಳಗ್ಗೆ 10 ಗಂಟೆಗೆ ಅಪ್ಪಿಕೋ ಚಳವಳಿ ಆರಂಭ ಆಗುತ್ತೆ. ಬೆಂಗಳೂರು ದಕ್ಷಿಣ ಜಿಲ್ಲೆ ರಾಮನಗರ ತಾಲೂಕಿನ ಬನ್ನಿಗಿರಿ ಗ್ರಾಮ. ಈ ಯೋಜನೆ ಪರ ರೈತರಿಂದ ಮತ್ತೊಂದು ಕಡೆ ಧರಣಿ ಕೂಡ ಮುಂದುವರಿತಾ ಇದೆ. ಇವತ್ತು ಪ್ರತಿಭಟನೆ ಮುಂದುವರಿಸಿರುವಂತದ್ದು ಯೋಜನೆ ಪರ ರೈತರು ಕೂಡ. ಹೀಗೆ ಒಂದಷ್ಟು ರೈತರು ಪರ, ಒಂದಷ್ಟು ರೈತರು ವಿರೋಧವಾಗಿ ಇರುವಂತದ್ದು ಈ ಒಂದು ಯೋಜನೆಗೋಸ್ಕರ. ಹಾಗಾಗಿ ಇವತ್ತು ಕೂಡ ಎರಡೂ ಕಡೆಯಿಂದ ಪರ ಮತ್ತು ವಿರೋಧ ಎರಡೂ ಕಡೆಯಿಂದ ಇವತ್ತೂ ಕೂಡ ಒಂದು ಪ್ರತಿಭಟನೆ ಇದೆ. ಅದರ ಜೊತೆಗೆ ಈಗ ಅಪ್ಪಿಕೋ ಚಳವಳಿ ಕೂಡ ಇದೆ. ಇಲ್ಲಿ ಪ್ರಮುಖವಾಗಿ ಈ ಒಂದು ಚಳವಳಿಯನ್ನ ಏನಕ್ಕೆ ಹಮ್ಮಿಕೊಂಡಿದ್ದಾರೆ ಅಂತಂದ್ರೆ, ಬೆಂಗಳೂರು ದಕ್ಷಿಣ ಜಿಲ್ಲೆ ರಾಮನಗರ ತಾಲೂಕಿನ ಬನ್ನಿಗಿರಿ ಗ್ರಾಮದಿಂದ 10 ಗಂಟೆಗೆ ಈ ಒಂದು ಚಳವಳಿ ಆರಂಭ ಆಗ್ತಾ ಇದೆ. ಯೋಜನೆ ಪರ ರೈತರಿಂದ ಮತ್ತೊಂದು ಕಡೆ ಧರಣಿ ಕೂಡ ಮುಂದುವರಿತಾ ಇದೆ. ಅಪ್ಪಿಕೋ ಚಳವಳಿಯನ್ನ ಹಮ್ಮಿಕೊಂಡಿದ್ದಾರೆ. ಕಾರಣ ಏನು ಅಂತಂದ್ರೆ, ಈಗಾಗಲೇ ಬಿಡದಿ ಟೌನ್ಶಿಪ್ ಮಾಡ್ತೀವಿ ಅಂತ ಹೇಳಿ ನೂರಾರು ಮರಗಳನ್ನ ಕಡಿದು ಹಾಕಿದ್ದಾರೆ. ಆದರೆ ಸಿಎಂ ನಿನ್ನೆ ಕೆಂಪೇಗೌಡ ಜಯಂತಿ ಕಾರ್ಯಕ್ರಮದ ಸಂದರ್ಭದಲ್ಲಿ ಬೆಂಗಳೂರಿನಲ್ಲಿ ಸಸಿಗಳನ್ನ ನೆಟ್ಟಿದ್ರು. ಹಾಗಾಗಿ ಇಲ್ಲಿ ಮರಗಳನ್ನ ಕಡಿತಾರ, ಅಲ್ಲಿ ಹೋಗ್ಬಿಟ್ಟು ಸಸಿಗಳನ್ನ ನೆಡ್ತಾ ಇದ್ದೀರಾ ಅನ್ನುವಂಥದ್ದು ಕೂಡ ಅವರ ಒಂದು ಆರೋಪ. ಹಾಗಾಗಿ ಈಗ ಈ ರೀತಿಯಾದಂತಹ ಒಂದು ಪ್ರೊಟೆಸ್ಟ್ ನಡೀತಾ ಇದೆ. ಹೀಗೆ ಇವತ್ತು ಬೆಳಿಗ್ಗೆ 10 ಗಂಟೆಯಿಂದ ಆರಂಭ ಆಗ್ತಾ ಇರುವಂತಹ ಪ್ರೊಟೆಸ್ಟ್ ಇದು. ಒಂದಷ್ಟು ರೈತರು ಪರ ಇದ್ದಾರೆ, ಒಂದಷ್ಟು ರೈತರು ವಿರುದ್ಧವಾಗಿಯೂ ಇದ್ದಾರೆ. ಹಾಗಾಗಿ ಮೊದಲನೇದಾಗಿ ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ ನೂರಾರು ಮರಗಳನ್ನ ಕಡಿದು ಹಾಕಿದ್ರು. ಆದರೆ ನಿನ್ನೆ ಅಷ್ಟೇ ಸಿಎಂ ಡಿ ಕೆ ಶಿವಕುಮಾರ್ ಬೆಂಗಳೂರಿನಲ್ಲಿ ಒಂದಷ್ಟು ಸಸಿಗಳನ್ನು ಕೂಡ ನೆಡುವಂತ ಕಾರ್ಯಕ್ರಮ ಕೂಡ ಇಟ್ಕೊಂಡಿದ್ರು. ಹಾಗಾಗಿ ಈಗ ಅಲ್ಲಿ ಹೋಗಿ ಇದನ್ನ ಮಾಡ್ತಾರೆ, ಮತ್ತೆ ಇಲ್ಲಿ ಬಂದು ಮರಗಳನ್ನ ಕಡಿದು ಬಿಡದಿ ಟೌನ್ಶಿಪ್ ಮಾಡ್ತೀವಿ ಅಥವಾ ಎ ಸಿಟಿ ಮಾಡ್ತೀವಿ ಅಂತ ಹೇಳಿ ಮುಂದಾಗ್ತಿದಾರಲ್ವಾ ಅಂತ ಹೇಳಿ ಈ ರೀತಿಯಾಗಿ ವಿರೋಧ ವ್ಯಕ್ತ ಆಗ್ತಾ ಇದೆ. ಹಾಗಾಗಿ ಈ ಒಂದು ಪ್ರತಿಭಟನೆ ಮುಂದುವರೆದಿದೆ.